ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋಲ್ಲಿ ನಾನು ಟ್ಯಾಲಿಲಿ ಗ್ರೂಪ್ ಕಂಪ್ನಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಮ್ದು ಸಾಕಷ್ಟು ಜನ ಕ್ಲೈಂಟ್ಸ್ ಇದಾರಲ್ಲ, ಅವ್ರಿಗೆ ಮಲ್ಟಿಪಲ್ ಬ್ರಾಂಚಸ್ ಇರ್ತವೆ. ಸೊ ಅವರು ಕಂಪ್ನಿನ ಬೇರೆ ಬೇರೆ ಕಂಪ್ನಿನ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರು ಎಲ್ಲಾ ಕಂಪ್ನಿನೂ ಕೂಡ ಒಂದೇ ಕಂಪ್ನಿಲಿ ನೋಡ್ಬೇಕು ಅಂತ ಅನ್ಕೋತಾರೆ. ಸೊ ಯಾಕಂದ್ರೆ ಅವ್ರಿಗೆ GST ಫೈಲಿಂಗ್ ನಲ್ಲಿ, ರೀಕನ್ಸಿಲೇಷನ್ ಟೈಮ್ ನಲ್ಲಿ, TDS ರಿಟರ್ನ್ ನಲ್ಲಿ ಅವರಿಗೆ ಬೇಕಾಗಿರುತ್ತೆ. ಆ ಟೈಮ್ ನಲ್ಲಿ ಇದು ಹೆಲ್ಪ್ ಆಗುತ್ತೆ ಗ್ರೂಪ್ ಕಂಪನಿ. ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನಾನು ಎಕ್ಸಾಂಪಲ್ ಆಗಿ ಎರಡು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ರಾಂಚ್ 1 ಅಂತ, ಇನ್ನೊಂದು ಬ್ರಾಂಚ್ 2 ಅಂತ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಬ್ರಾಂಚ್ 1 ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡ್ಬೋದು ಓನ್ಲಿ 1 lakh ಸೇಲ್ ಮಾತ್ರ ಇದೆ. ಇವಾಗ ಬ್ರಾಂಚ್ 2 ತೋರಿಸ್ತೀನಿ ನಿಮ್ಗೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡ್ಬೋದು 2 lakh ಇದೆ. ಇವಾಗ ಇವೆರಡು ಸಪ್ರೇಟ್ ಆಗಿದೆ. ನಾನು ಇವಾಗ ಗ್ರೂಪ್ ಕಂಪ್ನಿನ ಕ್ರಿಯೇಟ್ ಮಾಡೋದ್ರಿಂದ ಎರಡು ಸೇರಿ ನಮಗೆ 3 lakh ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ. ಅದು ಯಾವ ರೀತಿ ಗ್ರೂಪ್ ಕಂಪ್ನಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ನಲ್ಲಿ ಇದ್ದೀವಿ. ಇಲ್ಲಿ ಕಂಪನಿ ಕ್ರಿಯೇಟ್ ಆಪ್ಷನ್ಗೆ ಹೋಗ್ಬೇಕು. ಇಲ್ಲಿ ನಮ್ಗೆ ತೋರಿಸುತ್ತೆ ಒಂದು ಆಪ್ಷನ್ ಗ್ರೂಪ್ ಕಂಪನಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಮ್ಗೆ ಗ್ರೂಪ್ ಕಂಪನಿ ಕ್ರಿಯೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಕನ್ಸೋಲಿಡೇಟೆಡ್ ಕಂಪನಿ ಅಂತ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ, ಕನ್ಸೋಲಿಡೇಟೆಡ್ ಬ್ರಾಂಚಸ್ ಅಂತ. ಇಲ್ಲಿ ಅಡ್ರೆಸ್ ಅಲ್ಲಿ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಎಂಟರ್. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ಪಿನ್ ಕೋಡ್, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ಎಂಟರ್. ಇಲ್ಲಿ ಇಮೇಲ್, ವೆಬ್ಸೈಟ್ ಎಲ್ಲಾನು ಕೂಡ ನಾವು ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೆಂಬರ್ಸ್ ಕಂಪ್ನೀಸ್ ಅಂತ ಕೇಳ್ತಾ ಇದೆ. ಅಂದ್ರೆ ನಾವಿಲ್ಲಿ ಯಾವ್ಯಾವ ಕಂಪ್ನಿನ ನಾವು ಮರ್ಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ರಾಂಚ್ 1 ಹಾಗೆ ಬ್ರಾಂಚ್ 2 ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಎಂಟರ್ ಮಾಡಿದ್ರೆ ಇವಾಗ ಸೆಲೆಕ್ಟ್ ಆದ್ವು. ಇವಾಗ ನಾನು ಎಂಡ್ ಆಫ್ ಲಿಸ್ಟ್ ಕೊಡ್ತಾ ಇದ್ದೀನಿ. ಎಕ್ಸೆಪ್ಟ್, ಎಸ್. ಸೊ ಇವಾಗ ನೋಡ್ಬೋದು, ನಮಗೆ ಬ್ರಾಂಚ್ 1 ಇದೆ, ಬ್ರಾಂಚ್ 2 ಇತ್ತು. ಇವಾಗ ಕನ್ಸೋಲಿಡೇಟೆಡ್ ಅಂದ್ರೆ ಬ್ರಾಂಚ್ 1 ಹಾಗೂ ಬ್ರಾಂಚ್ 2 ಎರಡು ಕಂಪ್ನಿನೂ ಸೇರಿ ಒಂದೇ ಕಂಪ್ನಿ ಆಗಿದೆ. ಅಂದ್ರೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಓಪನ್ ಮಾಡ್ತೀನಿ. ಇವಾಗ ನೋಡ್ಬೋದು 3 lakh ಇದೆ ಸೇಲ್. ಅಂದ್ರೆ ನಮ್ಗೆ ಬ್ರಾಂಚ್ 1 ಅಲ್ಲಿ 1 lakh, ಬ್ರಾಂಚ್ 2 ಅಲ್ಲಿ 2 lakh ಇತ್ತು. ಇವಾಗ ಎರಡು ಮರ್ಜ್ ಮಾಡಿದ್ಮೇಲೆ ನಮ್ಗೆ ಟೋಟಲ್ ತೋರಿಸ್ತಾ ಇದೆ 3 lakh ಅಂತ. ಈ ರೀತಿಯಾಗಿ ನೀವು ಗ್ರೂಪ್ ಕಂಪ್ನಿನ ಕ್ರಿಯೇಟ್ ಮಾಡ್ಕೋಬಹುದು. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.